ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಇವತ್ತು ಮುಖ್ಯವಾದ ವಿಷಯ ಏನಂದರೆ, ಯಾರಾದರೂ ನೀಟ್ ಎಕ್ಸಾಮ್ನ ಕ್ವಾಲಿಫೈ ಮಾಡಬೇಕು ಅಂದ್ಕೊಂಡವರು ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಏನು ಕರಿತೀವಿ, ಆ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಮತ್ತು ಅದರ ಪರೀಕ್ಷೆಯನ್ನು ಎದುರಿಸುವಂತಹ ಒಂದು ವೈಯಕ್ತಿಕವಾಗಿ ಟಿಪ್ಸನ್ನು ನಾನು ಕೊಡ್ತಾ ಹೋಗ್ತೀನಿ ನಿಮಗೆ. ಅಂದಾಗೆ ತಾವು ಈಗಾಗಲೇ ಪ್ರಥಮ PUC ಮತ್ತು ದ್ವಿತೀಯ PUC ವರ್ಗದಲ್ಲಿ ಅಧ್ಯಯನ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಇನ್ನೂ 1 ವರ್ಷ ಇದೆ. 1 ವರ್ಷ ತಮ್ಮ ಅಮೂಲ್ಯವಾದ ಕಾಲಾವಕಾಶವನ್ನು ನೀವು ಸತತ ಪ್ರಯತ್ನದಿಂದ ನೀಟ್ ಎಕ್ಸಾಮ್ನ ಕ್ರ್ಯಾಕ್ ಮಾಡ್ಬೋದು. ಅದೇ ರೀತಿ ನೀಟ್ ಎಕ್ಸಾಮ್ ಜೊತೆಗೆ ನಿಮ್ಮ ಬೋರ್ಡ್ ಎಕ್ಸಾಮ್ ಪ್ರಿಪ್ರೇಷನ್ನು ಮಾಡ್ಬೋದು. ನೀಟ್ ಮೊದಲೇ ಕಾನ್ಸೆಪ್ಟ್, ಇದು ನೀಟ್ ಎಕ್ಸಾಮ್ ಇದು ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರನ್ಸ್ ಟೆಸ್ಟ್. ಇದು ಪ್ಯಾಟರ್ನ್ 2025ರಿಗೆ ಯಾವ ಥರ ಪ್ಯಾಟರ್ನ್ ಇತ್ತು ಅದೇ ರೀತಿ 2026ರಲ್ಲಿ ಕೂಡ ಕಂಟಿನ್ಯೂ ಆಗುತ್ತೆ. ಈಗಾಗಲೇ ನೋಟಿಫಿಕೇಶನ್ ಅದು ಆಧಾರದ ಮೇರೆಗೆ ನಾನು ಹೇಳ್ತಾ ಇದ್ದೀನಿ. ಅದೇ ರೀತಿ ಇದು ಎಕ್ಸಾಮ್ ಪ್ಯಾಟರ್ನ್ ಎಷ್ಟು ಮಾರ್ಕ್ಸಿಗಿರುತ್ತೆ ಮತ್ತು ನಿಮಗೆ ಅಧ್ಯಯನ ಮಾಡುವಂತಹ ಸಾಮಗ್ರಿಗಳು ಹೆಂಗೆ ಮತ್ತು ಪ್ರತಿಯೊಂದು ವಿಷಯವನ್ನು ನಾನು ನಿಮ್ಗೆ ಹೇಳ್ತಾ ಹೋಗ್ತೇನೆ. ಇದು 3 ಸಬ್ಜೆಕ್ಟನ್ನು ಒಳಗೊಂಡಿರುತ್ತೆ. ಫಿಸಿಕ್ಸು, ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ. ಟೋಟಲ್ ನಿಮಗೆ 180 ಮಾರ್ಕ್ಸಿಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. 180 ಮಾರ್ಕ್ಸಿಗೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ ನಿಮಗೆ. ವಿತ್ ಅ ಟೋಟಲ್ ಆಫ್ ಮಾರ್ಕ್ಸ್ ಅಂತ ಹೇಳ್ಬೇಕಾದ್ರೆ 720 ಮಾರ್ಕಸ್. 720 ಮಾರ್ಕಸ್ ಇದು ನಿಮಗೆ ಭಾರಿ ಇಂಪಾರ್ಟೆಂಟು. ಈ ಒಂದು ಮಾರ್ಕ್ಸೇ ನಿಮ್ಮನ್ನು ರ್ಯಾಂಕಿಗೆ ತಂದು ಹಚ್ಚೋದು. ಅದೇ ರೀತಿ ಎಕ್ಸಾಮ್ನ ಯಾವ ರೀತಿ ಕಂಡಕ್ಟ್ ಮಾಡ್ತಾರೆ ಅಂದರೆ, ಆಫ್ಲೈನ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಅದರ ಜೊತೆಗೆ ಪೆನ್ ಆ್ಯಂಡ್ ಪೇಪರ್ ಫಾರ್ಮೆಟ್ ಇರುತ್ತೆ. ಪೆನ್ ಆ್ಯಂಡ್ ಪೇಪರ್ ಫಾರ್ಮೆಟ್, ರೈಟ್, ಪೇಪರ್ ಫಾರ್ಮೆಟ್. ಆ್ಯಂಡ್ ಈಚ್ ಕರೆಕ್ಟ್ ಆನ್ಸರ್ ರಿಸೀವ್ಸ್ 4 marks ಆ್ಯಂಡ್ 1 marks ಈಸ್ ಡಿಡಕ್ಟೆಡ್ ಫಾರ್ ಈಚ್ ಇನ್ಕರೆಕ್ಟ್ ಆನ್ಸರ್ ಅಂತ ಹೇಳ್ತಾರೆ. ಅಂದರೆ ಒಂದು ಸರಿಯಾದ ಉತ್ತರಕ್ಕೆ ನಿಮಗೆ 4 ಅಂಕಗಳು ಸಿಗುತ್ತೆ. ಹಾಗೆ ನೀವು ಒಂದು ತಪ್ಪಾಯ್ತಂದರೆ ಒಂದು ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ನಿಮಗೆ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ ಅಂದರೆ 1 mark ಈಸ್ ಡಿಡಕ್ಟೆಡ್ ಫ್ರಾಮ್ ಈಚ್ ಇನ್ಕರೆಕ್ಟ್ ಆನ್ಸರ್ ಅಂತ. ಎಕ್ಸಾಮ್ ಸ್ಟ್ರಕ್ಚರ್ ಹೆಂಗಿರುತ್ತೆ ಅಂದರೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಆ್ಯಂಡ್ ಬಾಟನಿ, ಜಿಯಾಲಜಿ ಅಂತೀವಿ. ಈ ಸಬ್ಜೆಕ್ಟ್ ಒಳಗೊಂಡಿರುವಂಥದ್ದು. ಇದು ನಿಮಗೆ ಟೋಟಲ್ 180 ಮಾರ್ಕ್ಸಿಗಿರುತ್ತೆ. ಹಾಗೆ ಇದು 720 ಮಾರ್ಕ್ಸ್ ಟೋಟಲ್ಲು. ಇನ್ನು ಅಬ್ಜೆಕ್ಟಿವ್ ಟೈಪ್ ಎಮ್ ಸಿ ಕ್ಯೂಸ್ ಟೈಪ್ಸ್ ಕ್ವಶನ್ಸ್ ಬರ್ತವೆ ನಿಮಗೆ. ಹಾಗೆ ಇದು 3 hours ಎಕ್ಸಾಮ್ಸ್ ಕಂಡಕ್ಟ್ ಮಾಡೋದು. 3 hours ಅಂದರೆ 180 ಮಿನಿಟ್ಸ್ ನಿಮಗೆ ಎಕ್ಸಾಮ್ಸ್ ಕಂಡಕ್ಟ್ಸ್ ಮಾಡ್ತಾರೆ. ಅದೇ ನೆಗೆಟಿವ್ ಮಾರ್ಕ್ ಇರುತ್ತೆ 100% ಎಸ್. 1 mark ಈಸ್ ಡಿಡಕ್ಟೆಡ್ ಫಾರ್ ಈಚ್ ಇನ್ಕರೆಕ್ಟ್ ಆನ್ಸರ್. ಯು ಹ್ಯಾವ್ ಟು ಕೀಪ್ ಇನ್ ಯುವರ್ ಮೈಂಡ್. ಆ್ಯಂಡ್ ಮಾರ್ಕಿಂಗ್ ಸ್ಕೀಮ್ ನೋಡೋದಾದರೆ +4 ಫಾರ್ ಈಚ್ ಕರೆಕ್ಟ್ ಆನ್ಸರ್. ಒಂದು ಸರಿಯಾದ ಕ್ರಮದಲ್ಲಿ ನೀವು ಆನ್ಸರ್ ಕರೆಕ್ಟ್ ಆದರೆ ಅದಕ್ಕೆ 4 ಅಂಕಗಳು ಸಿಗುತ್ತೆ. ಅದೇ ಇಂಗ್ಲೀಷಲ್ಲಿರುತ್ತೆ, ಹಿಂದಿಯಲ್ಲಿರುತ್ತೆ ಎಕ್ಸಾಮು ಆಪ್ಷನ್ಸು ನೀವು ನೋಡೋದಾದರೆ. ಮತ್ತು 11 ಅದರ್ ಲ್ಯಾಂಗ್ವೇಜಸ್ ಒಳಗಿರುತ್ತೆ. ಅಂದರೆ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ನೀವು ಓದ್ತೀರಿ ಅಂದರೆ ನೀವು ಅದರ್ ಲ್ಯಾಂಗ್ವೇಜಸ್ ರೀಜನಲ್ ಲ್ಯಾಂಗ್ವೇಜ್ ಒಳಗೆ ಇರುತ್ತೆ ಅದು. ಮತ್ತು ಸಬ್ಜೆಕ್ಟ್ ವೈಸ್ ಬ್ರೇಕ್ ಡೌನ್ ಅಂದರೆ ಸಬ್ಜೆಕ್ಟ್ ವೈಸು ವಿಷಯಗಳನ್ನು ಯಾವ ರೀತಿ ಬ್ರೇಕ್ ಡೌನ್ ಮಾಡಿರ್ತಾರೆ ಅಂದರೆ, ಸಬ್ಜೆಕ್ಟ್ ವೈಸು ಫಿಸಿಕ್ಸ್ 45 marks and chemistry 45 marks, 45 questions, and biology 90, and biology
90 questions including botany and geology. ಆ್ಯಂಡ್ ಕೀ ಚೇಂಜಸ್ ಅಂತ ನಾವು ಏನು ನೋಡೋದಾದರೆ, ಇದರಲ್ಲಿ ಯಾವುದೇ ರೀತಿ ಇಯರ್ ಬೈ ಇಯರ್ ಚೇಂಜಸ್ ಏನಾಗಿಲ್ಲ. 2025 ಪ್ಯಾಟರ್ನ್ ಹೆಂಗಿದೆಯಲ್ಲ ಅದೇ ಥರನ ಮುಂದುವರಿತಾ ಇದೆ. ಅದು ಯಾವುದೇ ರೀತಿ ಈಗ ಮಾರ್ಕ್ಸಲ್ಲಿ ಆಗಿರ್ಬೋದು ಮತ್ತು ಡ್ಯೂರೇಷನಲ್ಲಿ ಆಗಿರ್ಬೋದು, ಎಕ್ಸಾಮ್ ಪ್ಯಾಟರ್ನ್ ಆಗಿರ್ಬೋದು, ಯಾವುದೇ ರೀತಿ ಚೇಂಜಸ್ ಆಗಿಲ್ಲ. ನೀವು ಅದೇ ರೀತಿ ಕನ್ಸಿಡರ್ ಮಾಡಿಕೊಂಡು ನೀವು ಕರೆಕ್ಟಾಗಿ ನೀವು ಅದನ್ನು ಓದ್ಬೋದು. ಅಂದಾಗೆ ಅದರ ಜೊತೆಗೆ ಸಬ್ಜೆಕ್ಟನ್ನು ಯಾವ ಥರ ನೀವು ಸ್ಟಡಿ ಮಾಡಬೇಕು, ಅಧ್ಯಯನ ಯಾವ ಥರ ನಿಮ್ಮದಿರಬೇಕು, ನಿಮ್ಮ ಕನ್ಸಿಸ್ಟೆನ್ಸಿ, ನಿಮ್ಮ ಡೆಡಿಕೇಶನ್, ಪ್ರತಿಯೊಂದು ವಿಷಯವನ್ನು ನಾನು ನಿಮಗೆ ಪ್ರತಿದಿನ ಅಪ್ಡೇಟ್ ಮಾಡ್ತಾ ಹೋಗ್ತೇನೆ. ನಾನು ಪರ್ಟಿಕ್ಯುಲರಾಗಿ ಬಯಾಲಜಿ ಸಬ್ಜೆಕ್ಟಿಗೆ ನಾನು ನಿಮಗೆ ಟೀಚ್ ಮಾಡ್ತಾ ಇದ್ದೇನೆ. ಪ್ರತಿಯೊಂದು ಲೆಸನ್ನಿಂದ ಹಿಡಿದು, ಪ್ರತಿಯೊಂದು ಕಾನ್ಸೆಪ್ಟಿಂದ ಹಿಡಿದು, ಪ್ರತಿಯೊಂದು ನೀಟ್ ಆಸ್ಪಿರೆಂಟ್ ಸ್ಟೂಡೆಂಟ್ಸಿಗೆ ಎಷ್ಟು ಓದಬೇಕು, ಎಷ್ಟು ಸಾಮರ್ಥ್ಯವನ್ನು ನಾವು ಅಲ್ಲಿ ತೆಗೆದಿಡಬೇಕು, ಮತ್ತು ಅದರಲ್ಲಿ ಯಾವ ರೀತಿ ಕ್ವಶನ್ಸ್ ಫ್ರೇಮ್ ಆಗ್ತವೆ, ನೀಟ್ ಕಂಡಕ್ಟ್ ಯಾವ ಥರ ಮಾಡ್ತದೆ, ಪ್ರತಿಯೊಂದು ನಿಮಗೆ ಡೌಟ್ ಸೆಷನ್ ಆಗಿರ್ಬೋದು, ಪ್ರತಿಯೊಂದನ್ನು ನಾನು ಪ್ರತಿದಿನ ನಿಮಗೆ ವಿಡಿಯೋ ಮೂಲಕ ನಾನು ನಿಮಗೆ ಈ ನನ್ನ ಚಾನಲ್ನಿಂದ ಪ್ರತಿಯೊಂದು ಸಜೆಷನ್ನು, ಟಿಪ್ಸು ಎಲ್ಲ ಕೊಡ್ತಾ ಹೋಗ್ತೇನೆ. ಡೈಲಿ ನೀವು ಮಾಡುವಂಥದ್ದು ವಿಷಯ ಏನಂದರೆ, ಡೈಲಿ ಒಂದೊಂದು ಸಬ್ಜೆಕ್ಟಿಗೆ ಬ್ರೇಕ್ ಡೌನ್ ಮಾಡಿಕೊಂಡು ಟೈಮ್ನ ಮ್ಯಾನೇಜ್ಮೆಂಟ್ ಮಾಡಬೇಕು. ಮತ್ತು ಅದರ ಜೊತೆಗೆ ಈಗ ನನಗೆ ಹೇಳ್ತಿರುವಂಥ ಸಬ್ಜೆಕ್ಟು, ನಾನು ಈಗ ಕ್ಲಾಸ್ 11 ಆ್ಯಂಡ್ ಕ್ಲಾಸ್ 12ಗೆ ನಾನು ಬಯೋ ಸಬ್ಜೆಕ್ಟನ್ನ ಟೀಚ್ ಮಾಡ್ತೀನಿ. ಆ ಒಂದು ಬಯೋ ಸಬ್ಜೆಕ್ಟ್ ಟೀಚ್ ಮಾಡುವಾಗ ನಾನು ಪ್ರತಿ 1ನೇ ಚಾಪ್ಟರಿಂದ ಹಿಡಿದು ಎಂಡ್ವರೆಗೂ ನಾನು ಪೂರ್ತಿ ಕವರ್ ಮಾಡಿ ಕೊಡ್ತೀನಿ ನಿಮಗೆ. ಅದು ನಿಮಗೆ ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇರುತ್ತೆ ಮತ್ತು ಕ್ವಶನ್ಸ್ ಯಾವ ಥರ ಬರುತ್ತೆ, ನೀಟ್ ಕಂಟಿನ್ಯೂಸ್ಲಿ ಯಾವ ಥರ ಅದು ಪ್ರೋಸೆಸ್ ಮಾಡ್ಕೊತಾ ಹೋಗ್ತಾ ಇದ್ದಾರೆ ಅಂತ ಎಲ್ಲ ನೋಡಿಕೊಂಡು, ನಾನೆಲ್ಲ ಅದೊಂದು ಥಿಯರಿ ಮಾಡಿಕೊಂಡು ಅದನ್ನೆಲ್ಲ ನಾನು ಮಾಡಿ ನಿಮಗೆ ಪ್ರತಿಯೊಂದು ವಿಷಯವನ್ನು ನಿಮಗೆ ಹೇಳ್ತಾ ಹೋಗ್ತೇನೆ. ಅದರ ಜೊತೆಗೆ ನಿಮಗೆ ಯಾವುದೇ ಒಂದು ಸಬ್ಜೆಕ್ಟ್ ಬಗ್ಗೆ ಇದು ಡೌಟ್ಸ್ ಇರಲಿ, ಏನೇ ಇರಲಿ, ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಕಮೆಂಟ್ ಹಾಕಿ, ನಾನು ನಿಮ್ಮ ನಿಮ್ಮ ಕ್ವಶನ್ಸ್ ಯಾವುದೇ ಇರಲಿ ಸಾಲ್ವ್ ಮಾಡ್ತೀನಿ. ಅದೇ ರೀತಿ ನೀವು ಪ್ರತಿಯೊಂದು ವಿಷಯದ ಬಗ್ಗೆ ಒಂದು ತಿಳ್ಕೊಂಡು, ಬಯೋ ಸಬ್ಜೆಕ್ಟಲ್ಲಿ ನಿಮ್ಗೆ ಏನು ಡೌಟ್ ಇದೆ, ಈಚ್ ಆ್ಯಂಡ್ ಎವ್ರಿಥಿಂಗ್ ಐ ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಎವರ್ ಆನ್ಸರ್, ವಾಟ್ ಎವರ್ ಕ್ವಶನ್ ಇಸ್ ದೇರ್, ಆ್ಯಂಡ್ ಯು ಜಸ್ಟ್ ಆಸ್ಕ್ ಮೀ ಆ್ಯಂಡ್ I want to try with that questions and I will give a suggestion to you. Okay.